ಇನ್ನು 164 ಹೇಳಿಕೆ ಚಿಕ್ಕಣ್ಣ ಏನ್ ಹೇಳಿದ್ದಾರೆ ಅದು ಬೇರೆನೇ ಹೇಳ್ತಾ ಇದೆ. ಪವನ್ ಬಂದು ಹೇಳಿದ ಮೇಲೆ ಮುಖಭಾವ ಬದಲಾದ ಬಗ್ಗೆ ಹೇಳಿಲ್ಲ. 4ರಿಂದ 4:15ವರೆಗೆ ಊಟ ಮಾಡಿದ್ದಾರೆ ಅಂತ 164 ಹೇಳಿಕೆಯಲ್ಲಿದೆ. ಹೀಗಾಗಿ ಚಿಕ್ಕಣ್ಣ ಹೇಳಿಕೆ 161ಗೂ 164ಗೂ ವ್ಯತಿರಿಕ್ತವಾಗಿದೆ. 161 ಅಡಿ ಪೊಲೀಸರು ತಮಗೆ ಬೇಕಾದಂತೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹೀಗಾಗಿ ಸಿಪಿಆರ್ಸಿ 161 ಅದರಲ್ಲಿ ಏನ್ ಹೇಳಿದಾರೋ ಅದನ್ನ ಕನ್ಸಿಡರ್ ಮಾಡಬೇಕು ಅಂತ ನೋಡಿ. 4ರಿಂದ 4:15ವರೆಗೆ ಊಟ ಮಾಡಿದ್ದಾರೆ ಅನ್ನೋದಾಗಿ 164 ಹೇಳಿಕೆಯಲ್ಲಿದೆ. ಅಲ್ಲಿ 161 ಅಡಿಯಲ್ಲಿ ದಾಖಲಾದಂತಹ ಹೇಳಿಕೆಗೂ 164ನಲ್ಲಿ ದಾಖಲಾದಂತಹ ಹೇಳಿಕೆಗೂ ಬೇರೆ ಬೇರೆ ರೀತಿಯಾಗಿದೆ, ವ್ಯತಿರಿಕ್ತವಾಗಿದೆ, ವ್ಯತ್ಯಾಸವಿದೆ ಅನ್ನೋದಾಗಿ ತಮ್ಮ ವಾದವನ್ನ ಮುಂದಿಡ್ತಾ ಇದ್ದಾರೆ. ಹೀಗಾಗಿ 161 ಹೇಳಿಕೆಗೆ ಯಾವುದೇ ಮೌಲ್ಯವಿಲ್ಲ ಅನ್ನೋದಾಗಿ ವಾದವನ್ನ ಮಾಡ್ತಾ ಇದ್ದಾರೆ ದರ್ಶನ್ ಪರ ವಕೀಲರು. ನೋಡಿ, ಅಲ್ಲಿ ಹೇಳಿಕೆಗಳಲ್ಲೂ ಕೂಡ 161 ಅಡಿಯಲ್ಲಿ ದಾಖಲಾದಂತಹ ಹೇಳಿಕೆ ಚಿಕ್ಕಣ್ಣ ಅವರೇ ಕೊಟ್ಟಿರುವಂತದ್ದು, 164 ಅಡಿಯಲ್ಲಿ ದಾಖಲಾಗಿರುವಂತಹ ಹೇಳಿಕೆ ಬೇರೆ ಬೇರೆನೆ ಹೇಳ್ತಾ ಇದೆ. ಒಂದು ಕಡೆಯಲ್ಲಿ ಮುಖಭಾವ ಏನೂ ಬದಲಾಗಿಲ್ಲ ಅನ್ನೋದಾಗಿ ಪವನ್ ಬಂದು ಏನ್ ಹೇಳ್ತಾನಲ್ಲ, ಅವಾಗ ಮುಖಭಾವದಲ್ಲಿ ಏನು ಬದಲಾವಣೆ ಇಲ್ಲ ಅಂತ ಒಂದು ಹೇಳಿಕೆ ಹೇಳುತ್ತೆ. ಮತ್ತೊಂದು ಕಡೆಯಲ್ಲಿ ಮುಖಭಾವದಲ್ಲಿ ಬದಲಾವಣೆ ಆಗುತ್ತೆ, ಅನಂತರದಲ್ಲಿ ನನಗೆ ಹೋಗುವಂತ ಸನ್ನೆ ಮಾಡ್ತಾರೆ ಅನ್ನೋದಾಗಿ ಮತ್ತೊಂದು ಹೇಳಿಕೆಯಲ್ಲಿ ಹೇಳುತ್ತೆ. ಹಾಗಾಗಿ ಈ ಎರಡೂ ಕೂಡ ವ್ಯತಿರಿಕ್ತವಾಗಿ ಕಾಣ್ತಾ ಇದೆ ಅನ್ನೋದಾಗಿ ವಾದವನ್ನ ಮುಂದಿಟ್ಟಿದ್ದಾರೆ. ನೋಡಿ, ಎರಡೂ ಹೇಳಿಕೆಯನ್ನ ಚಿಕ್ಕಣ್ಣನೇ ಕೊಟ್ಟಿರೋದಾಗಿದ್ರು ಕೂಡ ಅದರಲ್ಲಿ ವ್ಯತ್ಯಾಸ ಇದೆ. ದರ್ಶನ್ ಹತ್ರ ಪವನ್ ಬರ್ತಾರಂತೆ, ಏನೋ ಹೇಳ್ತಾರಂತೆ ಅವ್ರ ಕಿವಿಯಲ್ಲಿ, ಆಗ ದರ್ಶನ್ ಅವರ ಮುಖಭಾವ ಬದಲಾಗುತ್ತೆ ಅನ್ನೋದಾಗಿ ಚಿಕ್ಕಣ್ಣನವರ ಒಂದು ಹೇಳಿಕೆಯಲ್ಲಿ ದಾಖಲಾದ್ರೆ, ಮತ್ತೊಂದು ಕಡೆಯಲ್ಲಿ ಯಾವುದೇ ರೀತಿಯಾದಂತ ಬದಲಾವಣೆ ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ ಚಿಕ್ಕಣ್ಣನವರೇ. ಸೊ 164 ಹಾಗೆ 161 ಹೇಳಿಕೆಯನ್ನ ನಾವು ನೋಡಿದಾಗ ಅಲ್ಲಿ ವ್ಯತಿರಿಕ್ತವಾಗಿದೆ, ವ್ಯತ್ಯಾಸಗಳಿದಾವೆ ಅನ್ನೋದಾಗಿ ದರ್ಶನ್ ಪರ ವಕೀಲ ಸಿ.ವಿ. ನಾಗೇಶ್ ಅವರು ವಾದವನ್ನ ಮುಂದಿಟ್ಟಿದ್ದಾರೆ. ನಾವು ವಾದ ಆರಂಭ ಆದಾಗಿನಿಂದ ನೋಡಬಹುದು, ನಿನ್ನೆಯೂ ಕೂಡ ವಾದ ಮಂಡಿಸಿದ್ರು. ಅವುಗಳನ್ನು ಕೂಡ ಗಮನಿಸಿದಾಗ ಎಲ್ಲೆಲ್ಲಿ ತಪ್ಪಾಗಿದೆಯಲ್ಲ, ಒಂದೊಂದು ಕಡೆ ಒಂದೊಂದು ರೀತಿಯಾದಂತಹ ಹೇಳಿಕೆಯನ್ನ ದಾಖಲು ಮಾಡಿರೋದು, ಅಥವಾ ವ್ಯತ್ಯಾಸಗಳು ಏನೇನಿದ್ದಾವೆ, ಲೂಪ್ ಹೋಲ್ಸ್ಗಳು ಏನೇನಿದ್ದಾವೆ, ಅವುಗಳನ್ನೇ ಪ್ರಮುಖ ಟಾರ್ಗೆಟ್ ಅನ್ನ ಮಾಡಿ ಅದಕ್ಕೆ ಸಂಬಂಧಪಟ್ಟಂತ ವಾದವನ್ನು ಮುಂದಿಡ್ತಾ ಇದ್ದಾರೆ. ಸ್ಟೋನಿ ಬ್ರೂಕ್ ಹೋಟೆಲ್ನಲ್ಲಿ ಷಡ್ಯಂತ್ರವಾಗಿದೆ ಅನ್ನುವಂತ ಆರೋಪ ಇದೆ. ಆಹಾರ ನೀರು ಕೊಟ್ಟು ಪೊಲೀಸ್ ಠಾಣೆಗೆ ಕರೆದೊಯ್ರಿ, ಅವತ್ತಿನ ದಿನ ಏನೇನಾಯ್ತು ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲಾ ವಿವರಗಳನ್ನ ಕೂಡ ಕೋರ್ಟ್ನ ಮುಂದೆ ಇಡ್ತಾ ಇದ್ದಾರೆ, ಕೋರ್ಟ್ನ ಗಮನಕ್ಕೆ ತರ್ತಾ ಇದ್ದಾರೆ. ಸ್ಟೋನಿ ಬ್ರೂಕ್ ರೆಸ್ಟೋರೆಂಟ್ ನಲ್ಲಿ ಆದಂತಹ ಘಟನೆಗಳು, ಚಿಕ್ಕಣ್ಣ ಕೂಡ ಅವತ್ತಿದ್ರು. ಇನ್ನು ರೇಣುಕಾ ಸ್ವಾಮಿಯನ್ನ ಕರೆದೊಯ್ಯಿರಿ ಅಂತ ಹೇಳಿದ್ದಾರೆ. ಸ್ವತಃ ದರ್ಶನ್ ಹೀಗೆ ಹೇಳಿರೋದಾಗಿ ಸಾಕ್ಷಿ ಹೇಳಿಕೆಯನ್ನ ನೀಡಿದ್ದಾರೆ. ಸ್ಟೋನಿ ಬ್ರೂಕ್ ಹೋಟೆಲ್ನಲ್ಲಿ ಷಡ್ಯಂತ್ರ ಅನ್ನೋದಾಗಿ ಆರೋಪ ಏನಿದೆ, ಆಹಾರ ನೀರನ್ನ ಕೊಟ್ಟು ಪೊಲೀಸ್ ಠಾಣೆಗೆ ಕರೆದೊಯ್ಯಿರಿ, ಈ ರೀತಿಯಾಗಿ ಮಾತನಾಡಿರುವಂತದ್ದು ಅವತ್ತಿನ ದಿನ. ಆಹಾರ ನೀರನ್ನ ಕೊಟ್ಟು ಪೊಲೀಸ್ ಠಾಣೆಗೆ ಕರೆದೊಯ್ಯಿರಿ. ಅವತ್ತು ಸ್ಟೋನಿ ಬ್ರೂಕ್ ರೆಸ್ಟೋರೆಂಟ್ ನಲ್ಲಿ ಎಲ್ಲರೂ ಕೂತ್ಕೊಂಡು ಪಾರ್ಟಿಯನ್ನ ಮಾಡ್ತಾರಲ್ಲ, ಆ ಸಂದರ್ಭ ಏನೇನ್ ಮಾತುಕತೆಗಳು ಬಂದಿದೆ ಅದನ್ನ ಇಲ್ಲಿ ಎಷ್ಟರ ಮಟ್ಟಿಗೆ ಸಾಕ್ಷಿಯಾಗಿ ಪರಿಗಣಿಸಬಹುದು. ದರ್ಶನ್ ಏನ್ ಹೇಳಿದ್ರು ಅದಕ್ಕೆ ಸಂಬಂಧಪಟ್ಟಂತೆ ಒಬ್ಬರೊಬ್ರು ಒಂದೊಂದು ರೀತಿಯಾದಂತಹ ಹೇಳಿಕೆಗಳು, ಜೊತೆಗೆ ಚಿಕ್ಕಣ್ಣನವರ ಹೇಳಿಕೆಯನ್ನೇ ಗಮನಿಸಿದಾಗಲೂ ಕೂಡ 161 164ಗೂ ಬಹಳಷ್ಟು ವ್ಯತ್ಯಾಸಗಳಿದಾವೆ, ವ್ಯತಿರಿಕ್ತವಾಗಿ ಕಾಣ್ತಾ ಇದೆ. ಸೊ ಹಾಗಾಗಿ ಇದರಲ್ಲಿ ಯಾವುದನ್ನ ಪರಿಗಣಿಸಬೇಕು ಅನ್ನುವಂತ ವಾದವನ್ನ ಕೂಡ ಮುಂದಿಡ್ತಾ ಇದ್ದಾರೆ. ಅಲ್ಲಿ ಬಹಳಷ್ಟು ತಪ್ಪುಗಳನ್ನ ಹುಡುಕಿ ತೆಗಿತಾ ಇದ್ದಾರೆ. ಅದು ರಕ್ತದ ಕಲೆಗೆ ಸಂಬಂಧಪಟ್ಟಾಗಿರ್ಬೋದು, ಅಥವಾ 9ನೇ ತಾರೀಕು ಪ್ರಕರಣ ಗಮನಕ್ಕೆ ಬಂದ್ರು 11ನೇ ತಾರೀಕುವರೆಗೂ ಕಾದಿರುವಂತ ವಿಚಾರಗಳಾಗಿರ್ಬೋದು, ಅಥವಾ ಶೂ ಮತ್ತೆ ಚಪ್ಪಲಿಯಲ್ಲಿರುವಂತ ವ್ಯತ್ಯಾಸಗಳು ಅಂತ ಹೇಳಿದ್ರೆ, ಅವರು ಧರಿಸಿರುವಂತದ್ದು ಚಪ್ಪಲಿ ಅಂತ ಹೇಳಿದ್ಮೇಲೆ ವಶಕ್ಕೆ ಪಡೆದಿರುವಂತದ್ದು ಶೂ ಆಗಿರುವಾಗ ರಕ್ತದ ಕಲೆಗಳು ಇದೆ ಅಂತ ಹೇಳಿದ್ಮೇಲೆ ಅದು ಯಾವ ಭಾಗದ ಶೂನಲ್ಲಿ ರಕ್ತದ ಕಲೆಗಳು ಇದೆ ಅನ್ನೋದನ್ನ ಮೆನ್ಷನ್ ಮಾಡದೇ ಇರೋದು, ಇವೆಲ್ಲವನ್ನ ಕೂಡ ತೆಗೆದು ವಾದವನ್ನ ಮುಂದಿಡ್ತಾ ಇದ್ದಾರೆ. ಊಟಕ್ಕೆ ಸೇರೋದಕ್ಕೆ ಒಂದೆಡೆ ಬರುವುದಕ್ಕೆ ಸಂಚು ಅಂತ ಹೇಳ್ತಾರ. ಸಿನಿಮಾ ಬಗ್ಗೆ ಮಾತನಾಡಿದ್ದಾಗಿ ಸಾಕ್ಷಿ ನವೀನ್ ಹೇಳಿಕೆ ಇದೆ, ಆದ್ರೆ ಕೊಲೆಯ ಸಂಚಿನ ಯಾವುದೇ ಹೇಳಿಕೆ ಇಲ್ಲ. ಗೇಟು ದರ್ಶನ್ ಪರ ವಾದ ಈ ರೀತಿಯಾಗಿ ಮಂಡನೆ ಮಾಡ್ತಾ ಇದ್ದಾರೆ ಸಿ.ವಿ. ನಾಗೇಶ್ ಅವರು. ಊಟಕ್ಕೆ ಬರೋದಕ್ಕೆ ಒಂದೆಡೆ ಸೇರ್ತಾರೆ ಅಂತ ಹೇಳಿದ್ರೆ ಅದನ್ನ ಸಂಚು ಅಂತ ಹೇಳೋದಕ್ಕಾಗುತ್ತಾ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಸಿನಿಮಾ ಬಗ್ಗೆನೇ ಮಾತನಾಡಿದ್ದಾಗಿ ಸಾಕ್ಷಿ ನವೀನ್ ಅವರ ಹೇಳಿಕೆ ಕೂಡ ಇದೆ, ಆದ್ರೆ ಕೊಲೆಯ ಸಂಚಿನ ಯಾವುದೇ ಹೇಳಿಕೆಯನ್ನ ಸಾಕ್ಷಿ ನವೀನ್ ಕೊಟ್ಟಿಲ್ಲ. ಆ ರೀತಿಯಾದಂತಹ ಹೇಳಿಕೆಗಳು ಎಲ್ಲೂ ಕೂಡ ಇಲ್ಲ. ಅವತ್ತು ಸ್ಟೋನಿ ಬ್ರೂಕ್ ರೆಸ್ಟೋರೆಂಟ್ ನಲ್ಲಿ ಊಟ ಮಾಡೋದಕ್ಕೆಲ್ಲರೂ ಕೂಡ ಸೇರಿದ್ದಾರೆ.
ಆ ಬಗ್ಗೆ ಹೇಳಿಕೆಯನ್ನ ನವೀನ್ ಅನ್ನುವಂತ ಸಾಕ್ಷಿದಾರ ಹೇಳಿದ್ದಾರೆಯೇ ಹೊರತು ಎಲ್ಲೂ ಕೂಡ ಕೊಲೆ ಸಂಚಿಗಾಗಿ ಎಲ್ಲರೂ ಸೇರಿದ್ದಾರಂತ ಹೇಳಿಲ್ಲ. ಊಟಕ್ಕೆ ಸೇರೋದನ್ನ ಕೊಲೆ ಸಂಚಿಗೆ ಸೇರಿದ್ದು ಅಂತ ಹೇಳೋದಕ್ಕಾಗುತ್ತಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಅವತ್ತಿನ ದಿನ ಸ್ಟೋನಿ ಬ್ರೂಕ್ ರೆಸ್ಟೋರೆಂಟ್ನಲ್ಲಿ ಪಾರ್ಟಿ ಮಾಡಿದ್ದು ಹೌದು, ಪಾರ್ಟಿ ನಡೆದಿದ್ದೂ ಹೌದು, ಸ್ನೇಹಿತರೆಲ್ಲ ಸೇರಿದ್ದು ಕೂಡ ಹೌದು, ಅದರಲ್ಲೂ ಚಿಕ್ಕಣ್ಣನೂ ಸೇರಿದಂತೆ ಎಲ್ಲರೂ ಇದ್ರು. ಆದ್ರೆ ಅಲ್ಲಿ ಸಿನಿಮಾ ಮಾತುಕತೆಗಳಾಗಿದೆ ಹಾಗಂತ ಸಾಕ್ಷಿದಾರ ನವೀನ್ ಅನ್ನೋರು ಕೊಟ್ಟಿರುವಂತ ಹೇಳಿಕೆಯಲ್ಲಿದೆ. ಆ ವ್ಯಕ್ತಿ ಎಲ್ಲೂ ಕೂಡ ಕೊಲೆ ಸಂಚು ಮಾಡ್ತಾ ಇದ್ರು ಅಥವಾ ಅದಕ್ಕೆ ಸಂಬಂಧಪಟ್ಟಂತೆ ನಡೆದಿರುವಂತ ಗ್ಯಾದರಿಂಗ್ ಅನ್ನೋದಾಗಿ ಹೇಳೇ ಇಲ್ಲ. ಊಟಕ್ಕೆ ಎಲ್ಲರೂ ಕೂಡ ಬರೋದನ್ನ ಅಥವಾ ಎಲ್ಲರೂ ಒಂದು ಕಡೆ ಸೇರೋದನ್ನ ಸಂಚು ಮಾಡ್ತಾ ಇದ್ದಾರೆ ಅಂತ ಹೇಳೋದಕ್ಕಾಗುತ್ತಾ ಅನ್ನುವಂತ ಪ್ರಶ್ನೆಯನ್ನ ಮಾಡಿದ್ದಾರೆ. ನೋಡಿ, ಈ ಹಿಂದೆ ಇದ್ದಂತ ವಿಚಾರಗಳೇನಂತ ಹೇಳಿದ್ರೆ, ಸ್ಟೋನಿ ಬ್ರೂಕ್ ರೆಸ್ಟೋರೆಂಟ್ ನಲ್ಲಿ ಏನಾದ್ರೂ ಈ ಕೊಲೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಸ್ಕಷನ್ ಏನಾದ್ರೂ ಆಗಿತ್ತಾ? ಇದನ್ನೇ ಚಿಕ್ಕಣ್ಣ ಅವರಿಗೂ ಕೂಡ ಪೊಲೀಸರು ಪ್ರಶ್ನೆಯನ್ನ ಮಾಡಿದ್ರು. ನಿಮ್ಮನ್ನ ಕರೆದಿದ್ದು ಹೌದು, ನೀವಲ್ಲಿದ್ರಿ, ಆ ಸಂದರ್ಭ ಏನಾದ್ರೂ ಮಾತುಕತೆ ಆಗಿತ್ತಾ? ರೇಣುಕಾ ಸ್ವಾಮಿ ವಿಚಾರದಲ್ಲಿ ಏನಾದ್ರೂ ಮಾತನಾಡಿದ್ರಾ? ಈ ರೀತಿಯಾಗಿ ಕೊಲೆ ಮಾಡಬೇಕು ಅಂತಾನೋ ಅಥವಾ ಹಿಂಸೆ ಮಾಡಬೇಕು ಅಂತಾನೋ ಆ ರೀತಿಯ ಚರ್ಚೆಗಳು ಬಂದಿತ್ತ ಅನ್ನೋದಾಗಿ ಚಿಕ್ಕಣ್ಣ ಅವರನ್ನು ಕೂಡ ಪೊಲೀಸರು ಪ್ರಶ್ನೆ ಮಾಡಿದ್ರು. ಮುಖಚರ್ಯೆ ಬದಲಾವಣೆ ಬಗ್ಗೆನೂ ಕೂಡ ನವೀನ್ ಇಲ್ಲಿ ಹೇಳಿಕೆಯನ್ನ ಕೊಟ್ಟಿಲ್ಲ. ಸಾಕ್ಷಿಗಳ ಹೇಳಿಕೆಯಿಂದ ಕೊಲೆಯ ಷಡ್ಯಂತ್ರದ ಉಲ್ಲೇಖ ಇದೆ. A2 ದರ್ಶನ್ ಪರ ಸಿ.ವಿ. ನಾಗೇಶ್ ವಾದವನ್ನ ಮಂಡಿಸ್ತಾ ಇದ್ದಾರೆ. ಇಲ್ಲೇನ್ ಹೇಳಿದ್ದಾರೆ? ಮುಖಚರ್ಯೆ ಬದಲಾವಣೆ ಬಗ್ಗೆಯೂ ನವೀನ್ ಹೇಳಿಕೆಯಲ್ಲಿ ಏನೂ ಇಲ್ಲ, ಅದ್ರ ಬಗ್ಗೆ ಏನಿಲ್ಲ. ಸಾಕ್ಷಿಗಳ ಹೇಳಿಕೆಯಿಂದ ಕೊಲೆಯ ಷಡ್ಯಂತ್ರದ ಉಲ್ಲೇಖ ಇಲ್ಲ ಅಂತ ಸಾಕ್ಷಿಗಳ ಹೇಳಿಕೆಯನ್ನ ಪಡೆದಿದ್ದಾರಲ್ಲ, ನವೀನ್ ಸೇರಿದಂತೆ ಬಹಳಷ್ಟು ಜನ ಹೇಳಿಕೆಯನ್ನ ದಾಖಲಿಸಿದ್ದಾರೆ. ಇವಾಗ ನವೀನ್ ಏನ್ ಹೇಳಿದ್ದಾರೆ ಸಾಕ್ಷಿದಾರ ಅನ್ನೋದಾಗಿ ನೋಡೋದಾದ್ರೆ, ಅಲ್ಲಿ ಎಲ್ಲೂ ಕೂಡ ಅವರು ಕೊಲೆ ಬಗ್ಗೆ ಏನೋ ಸಂಚು ನಡೆದಿದೆ ಅಥವಾ ಮಾತುಕತೆಗಳಾಗಿದೆ ಇದ್ರ ಬಗ್ಗೆ ನವೀನ್ ಎಲ್ಲೂ ಕೂಡ ಹೇಳಿಲ್ಲ. ಅವರ ಹೇಳಿಕೆಯಲ್ಲಿ ಅದು ಇಲ್ವೇ ಇಲ್ಲ. ಜೊತೆಗೆ ಮುಖಚರ್ಯೆ ಬದಲಾಯಿತು, ಮುಖದ ಭಾವ ಬದಲಾಯಿತು ಅನ್ನೋದ್ರ ಬಗ್ಗೆನೂ ಕೂಡ ಸಾಕ್ಷಿದಾರ ನವೀನ್ ಯಾವುದೇ ಹೇಳಿಕೆಯನ್ನ ಕೊಟ್ಟಿಲ್ಲ. ಕೊಲೆಯ ಸಂಚಿನ ಬಗ್ಗೆ ಆಗ್ಲಿ ಅಥವಾ ಮುಖಭಾವದಲ್ಲಿ ಬದಲಾವಣೆ ಆಗಿದೆ ಅನ್ನೋದಾಗ್ಲಿ ನವೀನ್ ಹೇಳಿಕೆಯಲ್ಲಿ ಎಲ್ಲೂ ಕೂಡ ಗಮನಕ್ಕೆ ಬಂದಿಲ್ಲ ಅಂತ. ಅವತ್ತು ಪ್ರಮುಖವಾಗಿ ನಾವು ಚಾರ್ಜ್ ಶೀಟ್ ಅನ್ನ ಕೂಡ ನಿಮ್ಮ ಮುಂದೆ ಇಟ್ಟಿದ್ವಿ. ಆ ಚಾರ್ಜ್ ಶೀಟ್ ನಲ್ಲಿ ಏನೇನಿತ್ತು ಅಂತ ಪವನ್ ಬಂದ್ ಹೇಳಿದಾಗ ದರ್ಶನ್ ಅವರ ಮುಖಭಾವದಲ್ಲಿ ಬದಲಾವಣೆ ಆಗುತ್ತೆ, ಒಂದ್ ಸ್ವಲ್ಪ ಟೆನ್ಷನ್ ಕಾಣಿಸ್ಕೊಳ್ಳುತ್ತೆ. ಆಮೇಲೆ ಚಿಕ್ಕಣ್ಣನನ್ನ ನೀನ್ ಹೋಗು ಅನ್ನೋದಾಗಿ ಹೇಳ್ತಾರೆ, ಅವ್ರು ಎದ್ದು ಹೊರಡ್ತಾರೆ. ಇವೆಲ್ಲವೂ ಕೂಡ ಚಾರ್ಜ್ ಶೀಟ್ ನಲ್ಲಿ ಇರುವಂತದಲ್ಲ. ಆ ಅಂಶವನ್ನ ಮುಂದಿಟ್ಟು ಸಿ.ವಿ. ನಾಗೇಶ್ ಅವರು ಅದಕ್ಕೆ ಸಂಬಂಧಪಟ್ಟಂತೆ ನವೀನ್ ಅನ್ನುವಂತ ಸಾಕ್ಷಿದಾರ ಕೊಟ್ಟಿರುವಂತ ಹೇಳಿಕೆಯನ್ನ ಮ್ಯಾಚ್ ಮಾಡಿ ಮಾತನಾಡಿದ್ದಾರೆ, ಕೋರ್ಟ್ನ ಗಮನಕ್ಕೆ ತಂದಿದ್ದಾರೆ, ವಾದವನ್ನು ಮುಂದಿಟ್ಟಿದ್ದಾರೆ. ಏನಂತ? ನವೀನ್ ಕೊಟ್ಟಿರುವಂತ ಹೇಳಿಕೆಯಲ್ಲಿ ಎಲ್ಲೂ ಕೂಡ ದರ್ಶನ್ರ ಮುಖಭಾವ ಬದಲಾಯಿತು ಅನ್ನುವಂಥದ್ದಿಲ್ಲ, ಅಥವಾ ಕೊಲೆಗೇನೋ ಸಂಚು ನಡೆದಿದೆ ಅವತ್ತಿನ ದಿನ ಅದ್ರ ಬಗ್ಗೆ ಮಾತುಕತೆ ಆಗಿದೆ ಅನ್ನೋದ್ರ ಬಗ್ಗೆನೂ ಹೇಳಿಕೆ ಇಲ್ಲ. ಸಿನಿಮಾ ಮಾತುಕತೆ ಆಡಿದ್ದಾರೆ ಅನ್ನೋದನ್ನ ಹೇಳಿದ್ದಾರೆ ನವೀನ್, ಸಾಕ್ಷ್ಯದಾರ ನವೀನ್. ನೋಡಿ, ಸಾಕ್ಷಿಗಳು ಏನು ಹೇಳಿದಾರಲ್ಲ ಅದು ಬಹಳ ಪ್ರಮುಖವಾಗುತ್ತೆ. ಅಲ್ಲಿ ಇದ್ದಂತ ಸಾಕ್ಷಿಗಳು, ನೋಡಿದಂತ ಸಾಕ್ಷಿಗಳು, ಅವತ್ತಿನ ದಿನ ದರ್ಶನ್ ಜೊತೆಗೆ ಇದ್ದವರು ಏನ್ ಹೇಳಿದ್ದಾರೋ ಇದು ಬಹಳ ಪ್ರಮುಖ ಪಾತ್ರವನ್ನ ವಹಿಸುತ್ತೆ. ಇವಾಗ ಎಲ್ಲರ ದಾಖಲೆಯನ್ನು ಕೂಡ ನೋಡ್ಬೇಕಾಗುತ್ತೆ. ಏನೇನ್ ಹೇಳಿದ್ದಾರೆ, 164 ಅಡಿಯಲ್ಲಾಗಿರ್ಬೋದು, 161 ಅಡಿಯಲ್ಲಾಗಿರ್ಬೋದು, ಏನೇನ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅನ್ನೋದು ನೋಡ್ತಾ ಹೋದಾಗ ಅದರಲ್ಲಿ ಏನೇನು ವ್ಯತ್ಯಾಸಗಳು ಸಿ.ವಿ. ನಾಗೇಶ್ ಅವರು ಕಂಡು ಬಂತೋ ಅದನ್ನ ಕೋರ್ಟ್ನ ಮುಂದೆ ಇಡ್ತಾ ಇದ್ದಾರೆ. ಚಾರ್ಜ್ ಶೀಟ್ ನಲ್ಲಿ ಇರುವಂತ ಅಂಶ ಜೊತೆಗೆ ಸಾಕ್ಷ್ಯದಾರ ಏನ್ ಹೇಳಿದ್ದಾರೆ ಇವುಗಳಿಗೆ ಹೋಲಿಕೆ ಆಗ್ತಾ ಇಲ್ವಲ್ಲ ಅನ್ನೋದು ಸಿ.ವಿ. ನಾಗೇಶ್ ಅವರ ವಾದ. ನವೀನ್ ಅನ್ನುವಂಥವ್ರು ಸಾಕ್ಷ್ಯದಾರರು, ಅವ್ರೇನ್ ಹೇಳಿದ್ರು? ದರ್ಶನ್ನ ಎಕ್ಸ್ಪ್ರೆಷನ್ ಅಲ್ಲಿ ಯಾವುದೂ ಚೇಂಜ್ ಆಗಿಲ್ಲ ಅವತ್ತಿನ ದಿನ ಅಂತ.